ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 2ನೇ ಪಾದ 5ನೇ ಸೂತ್ರ. ಅನ್ಯತ್ರ ಅಭಾವಾಚ್ಯ ನ ತೃಣಾದಿವತ್. ಈ ಸೂತ್ರದಲ್ಲಿ ಅನ್ಯತ್ರ ಅಭಾವಾಚ್ಯ, ಅನ್ಯತ್ರ ಅಂದ್ರೆ ಮತ್ತೊಂದೆಡೆಯಲ್ಲಿ, ಅಭಾವಾಚ್ಯ ಅಂದ್ರೆ ಇಲ್ಲದೆ ಇರುವುದರಿಂದ, ನ ತೃಣಾದಿವತ್ ಹುಲ್ಲು ಮುಂತಾದವುಗಳಂತೆ ಅನ್ನೋದು ಇದು ಸರಿಯಲ್ಲ ಅಂತೇಳಿ ಇಲ್ಲಿ ಸೂತ್ರದಲ್ಲಿ ಹೇಳಿದಾರ. ಅದು ಭಾಷ್ಯದಲ್ಲಿ ನಮಗೆ ವಿಸ್ತಾರವಾಗಿ ಗುರ್ತಾಗ್ತದೆ ಅಭಿಪ್ರಾಯ ಏನನ್ನೋದು. ಸ್ಯಾದೇತತ್, ಏತತ್ ಸ್ಯಾತ್ ಅಂತ ಅಂದ್ರೆ ಸಾಂಖ್ಯನ ಅಭಿಪ್ರಾಯ ಈ ರೀತಿನೂ ಕೂಡ ಇರಬಹುದು. ಹೇಗೆ ಅಂತಂದ್ರೆ, ಯಥಾ ತೃಣ ಪಲ್ಲವ ಓದಕಾದಿ ನಿಮಿತ್ಯಾಂತರ ನಿರಪೇಕ್ಷಂ ಸ್ವಭಾವಾದೇವ ಕ್ಷೀರಾಧ್ಯಾಕಾರೇಣ ಪರಿಣಮತೆ. ಯಥಾ ಅಂದ್ರೆ ಹೇಗೆ ಅಂತ. ತೃಣ ಪಲ್ಲವ ಓದಕಾದಿ, ತೃಣ ಅಂತಂದ್ರೆ ಇಲ್ಲಿ ಹುಲ್ಲು ಅನ್ನುವಂತಹದ್ದು, ಪಲ್ಲವ ಅಂತಂದ್ರೆ ಚಿಗುರು ಅನ್ನುವಂತಹದ್ದು, ಓದಕಾದಿ ಅಂದ್ರೆ ನೀರು ಮೊದಲಾದವುಗಳು ಅಂತ. ಈಗ ನಾವೊಂದು ಆಕಳ ಸಾಕಿದೀವಿ ಅಂತ ತಿಳ್ಕೊಳ್ರಿ. ಆಕಳ ನಾವು ಮೇಲಕ್ಕೆ ಬಿಟ್ಟಾಗ ಅದೇನ್ ಮಾಡ್ತದ, ಎಲ್ಲೋ ಹುಲ್ಲು ತಿಂತದ, ಚಿಗುರುಗಳನ್ನು ತಿಂತದ, ನೀರ್ ಕುಡಿತದ. ಅವುಗಳಿಂದ ಏನಾಗ್ತದೆ ಅಂದ್ರೆ ನಿಮಿತ್ಯಾಂತರ ನಿರಪೇಕ್ಷಂ, ಅಲ್ಲಿ ಮತ್ತೊಂದು ಅಪೇಕ್ಷೆಯನ್ನ ಬಯಸದೆ ಅಂತ. ಮತ್ತೊಂದು ಅಪೇಕ್ಷೆಯನ್ನ ಬಯಸದೆ ಸ್ವಭಾವಾದೇವ ಕ್ಷೀರಾದ್ಯಾಕಾರಣ ಪರಿಣಮತೆ. ಅದು ಸ್ವಭಾವದಿಂದಲೇ ಆ ಏನು ಹುಲ್ಲು ತಿಂದಿದ್ದಾಗಲಿ, ಚಿಗುರು ತಿಂದಿದ್ದಾಗಲಿ, ನೀರು ಕುಡಿದಿದ್ದಾಗಲಿ, ಅದು ಕ್ಷೀರಾದ್ಯಾಕಾರೇಣ ಹಾಲಿನ ಆಕಾರವನ್ನು ಪಡೀತದಂಥದ್ದು. ತಿಂದಿರ್ತಕ್ಕಂಥ ಹುಲ್ಲು, ಚಿಗುರು, ನೀರು ಅದು ಹಾಲಿನ ಆಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ ಅಂತ ಹೇಳ್ತಾರೆ. ಪರಿಣಮತೆ ಅಂತ. ಏವಂ ಪ್ರಧಾನಮಪಿ ಮಹದಾದ್ಯಾಕಾರೇಣ ಪರಿಣಮ್ಯತೆ ಇತಿ ಅಂತ. ಈಗ ಅವರು ಸಾಂಖ್ಯರು ಉದಾಹರಣೆ ಕೊಡ್ತಾರೆ. ಅವರು ಈ ಪ್ರಧಾನವು ಕೂಡ ಏನಾಗೈತಿ, ಮಹದಾದಿ ಆಕಾರದಿಂದ ಇದು ಪರಿಣಾಮವನ್ನ ಹೊಂದುತ್ತದ ಅಂತ. ಯಾವ ರೀತಿಯಾಗಿ ಯಾವುದೊಂದು ಅಪೇಕ್ಷೆ ಎನ್ನುವಂತಹದ್ದಿಲ್ಲದೆ, ಯಾವುದೊಂದು ನಿಮಿತ್ತವಿಲ್ಲದೆ ಅಂತ. ಒಂದು ಹುಲ್ಲು, ಚಿಗುರು, ನೀರು ಮೊದಲಾದವುಗಳು ಆ ಹಾಲಿನ ಆಕಾರವನ್ನ ಪಡಿತಾ ಇದ್ದಾವೋ, ಪರಿಣಾಮವನ್ನು ಹೊಂದ್ತಾ ಇದ್ದಾವೆಯೋ ಅಂದ್ರೆ ಸ್ವಭಾವದಿಂದಲೇ ಅವು ಏನಾಗ್ತಾವು, ಕ್ಷೀರಾದ್ಯಾಕಾರೇಣ ನೀರು, ಹಾಲು ಮೊದಲಾಗಿರ್ತಕ್ಕಂಥ ಆಕಾರವನ್ನ ಅವು ಯಾವ ರೀತಿಯಾಗಿ ಪರಿಣಾಮ ಹೊಂದ್ತಾ ಇದ್ದಾವೆಯೋ ಹಾಗೆ ಇಲ್ಲಿ ಪ್ರಧಾನವು ಕೂಡ ಮಹದಾದ್ಯಾಕಾರೇಣ, ಅಲ್ಲಿ ಮಹತ್ತತ್ವ ಆಗಲಿ, ಪಂಚ ತನ್ಮಾತ್ರೆಗಳಾಗಲಿ, ಪಂಚಭೂತಗಳಾಗಲಿ, ಈ ಭೌತಿಕ ಸೃಷ್ಟಿ ಆಗಲಿ, ಅಲ್ಲಿ ಪ್ರಧಾನವು ಕೂಡ ಅಲ್ಲಿ ಯಾವುದೊಂದು ನಿಮಿತ್ಯಾಂತರ ಅಪೇಕ್ಷೆ ಇಲ್ಲದೆ ಅಂತೆ, ಮತ್ತೊಂದು ನಿಮಿತ್ತವನ್ನ ಅಪೇಕ್ಷೆ ಮಾಡದೆ ಅಂತ ಹೇಳ್ತಾರ ಅವರು. ಅಲ್ಲಿ ಮತ್ತೊಂದು ಯಾವ್ದು ನಿಮಿತ್ತ ಬಯಸದೇನು ಅಂತಂದ್ರೆ ಇಲ್ಲ. ಅಲ್ಲಿ ಹಾಲು ಆಗಿ ಇದು ಪರಿಣಾಮ ಆಗಬೇಕಾದ್ರ ಬರೀ ಹುಲ್ಲು, ಚಿಗುರು, ನೀರು ಅವು ಮುಂತಾದ್ದು ಏನದಾವ ಅಂತಂದ್ರ ಮತ್ತೊಂದು ಯಾವುದೇ ನಿಮಿತ್ತವನ್ನು ಬಯಸಲಾರದೆ ಸ್ವಾಭಾವಿಕವಾಗಿ ಹೆಂಗ ಹಾಲಿನ ರೂಪವಾಗಿ ಪರಿಣಾಮ ಹೊಂದವಲ್ಲ, ಆ ದೃಷ್ಟಾಂತದಂತೆ ಇಲ್ಲಿ ಪ್ರಧಾನವೂ ಕೂಡ ಸ್ವಾಭಾವಿಕವಾಗಿ ಏನಾಗ್ತದಂತಂದ್ರೆ, ಇಲ್ಲಿ ಮಹತ್ತತ್ವ ಆದಿ ಶಬ್ದದಿಂದ ಪಂಚ ತನ್ಮಾತ್ರೆ, ಪಂಚಭೂತಗಳು, ಭೌತಿಕ ಸೃಷ್ಟಿ ಇವನ್ನೆಲ್ಲ ತಗೋಬೇಕು. ಈ ರೀತಿಯಾಗಿ ಅದು ಮತ್ತೊಂದು ನಿಮಿತ್ತವನ್ನು ಬಯಸಲಾರದೆ ಈ ರೀತಿ ಪರಿಣಾಮ ಆಗಬಹುದಲ್ಲ ಅಂತ ಇದು ಪೂರ್ವ ಪಕ್ಷಿ ಒಂದು ಪ್ರಶ್ನೆ. ಇಲ್ಲಿ ಯಾರೋ ಇಲ್ಲಿ ಸಾಂಖ್ಯ ಹೇಳ್ತಾ ಇದ್ದಾನಂತ. ಕಥಂಚ ನಿಮಿತ್ಯಾಂತರ ನಿರಪೇಕ್ಷಂ ತೃಣಾದೀತಿ ಗಮ್ಯತೆ. ಅಲ್ಲ, ಇಲ್ಲಿ
ನಿಮಿತ್ಯಾಂತರ ನಿರಪೇಕ್ಷಂ. ಇಲ್ಲಿ ಹುಲ್ಲು ಅನ್ನುವಂತಹದ್ದು ಮತ್ತೊಂದು ನಿಮಿತ್ತವನ್ನ ಬಯಸದೆ ಅದು ಪರಿಣಾಮ ಆಗ್ತದ ಅನ್ನುವಂತಹದ್ದು, ಅದು ನೀವು ಹೇಗೆ ಹೇಳ್ತಾ ಇದ್ದೀರಿ ಅಂತ ಅವನು ಪ್ರಶ್ನೆ ರೀ. ಯಾರು ಇವರು ವೇದಾಂತಿಗಳು ಅವನು ಕೇಳ್ತಾರೆ ಇವಾಗ. ಯಾರನ್ನ? ಈ ಸಾಂಖ್ಯನನ್ನ ಕುರಿತು ಕೇಳ್ತಾರ. ಅಲ್ಲಿ ಯಾವುದೇ ನಿಮಿತ್ತ ಇಲ್ಲದೆ, ನಿಮಿತ್ತವನ್ನ ಬಯಸದೆ ತೃಣಾದಿಗಳು ಹಾಲಿನ ರೂಪವಾಗಿ ಪರಿಣಾಮ ಆಗ್ತಂತ ಹೇಳ್ತಿರಲ್ಲ, ಇದನ್ನ ಹೇಗೆ ಹೇಳ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಅವನು ಉತ್ತರ ಕೊಡ್ತಾ ಇದ್ದಾನ. ನಿಮಿತ್ಯಾಂತರ ಅನುಪಲಂಬಾತ್. ಅಲ್ಲಿ ಮತ್ತೊಂದು ನಿಮಿತ್ತ ಅನ್ನುವಂತಹದ್ದು ನಮ್ಗೆ ಎಲ್ಲಿ ಕಂಡು ಬಂದಿಲ್ಲ ಅಂತ. ಯಾಕಂದ್ರೆ ಅಲ್ಲಿ ಅದು ಹಾಲಾಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಯಾವ್ದಾದ್ರು ನಿಮಿತ್ತವನ್ನದು ಬಯಸೈತೇನೋ ಅಂತಂದ್ರೆ ಇಲ್ಲ. ಅಲ್ಲಿ ಮತ್ತೊಂದು ನಿಮಿತ್ತ ಅನ್ನುವಂತಹದ್ದು ನಮಗ ಅದು ಗೋಚರ ಆಗದೇ ಇರುವುದರಿಂದ ಅಂತ ಇಲ್ಲಿ ಅವನು ನಮಗ ಉತ್ತರ ಕೊಡ್ತಾ ಇದ್ದಾನೆ. ಯಾರೋ ಇಲ್ಲಿ ಸಾಂಖ್ಯ ಹೇಳ್ತಾ ಇದ್ದಾನೆ. ಯದಿ ಕಿಂಚಿತ್ ನಿಮಿತ್ತಂ ಉಪಲಭೇಮಹಿ. ಒಂದ್ ವೇಳೆ ಯಾವುದೋ ಒಂದು ನಿಮಿತ್ತ ಅನ್ನುವಂತಹದ್ದು ಐತಿ ಅಂತ ನಾವು ಒಪ್ಪಿಕೊಂಡಿದ್ದಾದ್ರೆ ತತಃ ಯಥಾ ಕಾಮಂ ತೇನ ತೃಣಾದಿ ಉಪಾದಾಯ ಕ್ಷೀರಂ ಸಂಪಾದಯೇಮಹಿ. ಇಲ್ಲ ಒಂದು ನಿಮಿತ್ತವನ್ನ ಇಟ್ಟುಕೊಂಡೇ ಈ ಹುಲ್ಲು, ಆಮೇಲೆ ಇವು ಚಿಗುರು, ನೀರು, ಇವು ಮೊದಲಾದವುಗಳು ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಅದು ಹಾಲಿನ ಪರಿಣಾಮವನ್ನು ಹೊಂದುತ್ತಾವೆ ಅಂತ ಆದರೆ ಅವಾಗ ಜನರು ಏನ್ ಮಾಡ್ತಿದ್ರು, ಆ ನಿಮಿತ್ತವನ್ನು ಇಟ್ಟುಕೊಂಡು ಇವರು ಹುಲ್ಲು ತಗೊಂಡ್ಬಂದು ಅಲ್ಲಿ ಚಿಗುರು ತಗೊಂಡು ಬಂದು ನೀರು ತಗೊಂಡು ಬಂದು ಇವರೇ ಹಾಲು ತಯಾರು ಮಾಡ್ಕೊಂಡ್ ಬಿಡ್ತಿದ್ರು. ಅವನು ಹೇಳ್ತಾನೆ, ಯಾರು ಸಾಂಖ್ಯ ಹೇಳ್ತಾ ಇದ್ದಾನ, ಅಲ್ಲಿ ಯಾವ ನಿಮಿತ್ತ ಇಲ್ಲದೇನೆ ಅಲ್ಲಿ ಹುಲ್ಲು ಮೊದಲಾದವುಗಳು ಹಾಲಿನ ಪರಿಣಾಮವನ್ನು ಹೊಂದಿದಾವೆ. ಒಂದ್ ವೇಳೆ ಇಲ್ಲ, ಅಲ್ಲಿ ಒಂದು ನಿಮಿತ್ತ ಐತಿ ಅಂತ ಒಂದ್ ವೇಳೆ ನಾವು ಒಪ್ಕೊಂಡಿದ್ದಾದ್ರೆ ಆ ನಿಮಿತ್ತವನ್ನ ಜನ ಕಂಡುಕೊಂಡು ಏನ್ ಮಾಡ್ತಿದ್ರು, ಅವರು ಕೂಡ ಹಾಲು ಮೊದಲಾದವುಗಳನ್ನ ತಯಾರು ಮಾಡ್ಕೊಂಡ್ಬಿಡ್ತಿದ್ರು ಅಂತ. ನತು ಸಂಪಾದಮಹಿ. ಆದ್ರೆ ಆ ರೀತಿಯಾಗಿ ನಾವು ಹಾಲು ಆ ನಿಮಿತ್ತ ಇಲ್ಲಲ್ಲ, ನಿಮಿತ್ತ ಇದ್ದಿದ್ರೆ ಆ ರೀತಿಯಲ್ಲಿ ನಾವು ಸಂಪಾದನೆ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಅದು ನಮಗ್ ಹಾಗೆ ಸಂಪಾದನೆ ಮಾಡಿಕೊಳ್ಳುವುದು ನಮಗ್ ಆಕೈತೇನು? ಈ ಹುಲ್ಲು ಅದೆಲ್ಲ ತಗೊಂಡು ನೀರು ತಗೊಂಡ್ ಬಂದು ಹಾಲು ತಯಾರು ಮಾಡ್ತೇನ್ರಿ ನಾವದು? ಇಲ್ಲ. ಅದಕ್ಕಲ್ಲಿ ಯಾವ ನಿಮಿತ್ತವೂ ಇಲ್ಲ ಅಂತ ಅವನು ಹೇಳ್ತಾ ಇದ್ದಾನಲ್ಲಿ. ಯಾರು ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ನತು ಸಂಪಾದಯೇಮಹಿ ತಸ್ಮಾತ್ ಸ್ವಾಭಾವಿಕ ತೃಣಾದೇಹೇ ಪರಿಣಾಮ. ಆದ್ದರಿಂದ ಇಲ್ಲಿ ಸ್ವಾಭಾವಿಕವಾಗಿ ಹುಲ್ಲು ಮೊದಲಾದವುಗಳ ಪರಿಣಾಮವೇ ಇಲ್ಲಿ ಹಾಲು ಅಂತ ನಾವು ತಿಳ್ಕೊಳ್ಬೇಕಿಲ್ರಿ. ಅಲ್ಲಿ ಅಂದ್ರೆ ಯಾವುದೇ ನಿಮಿತ್ತ ಇಲ್ಲ ಅಂತ. ಅಲ್ಲಿ ಸ್ವಾಭಾವಿಕವಾಗಿ ಹುಲ್ಲು ಮೊದಲಾದ ಪರಿಣಾಮ ಹೊಂದಿ ಅಲ್ಲಿ ಹಾಲಾಗೈತಿ ಅಂತ. ತಥಾ ಪ್ರಧಾನಸ್ಯಾಪಿ ಸ್ಯಾತ್. ಹಾಗೆ ಇಲ್ಲಿ ಪ್ರಧಾನವೂ ಕೂಡ ಯಾವುದೊಂದು ನಿಮಿತ್ತ ಇಲ್ಲದೆ ಅದು ಮಹದಾದಿ ಆಕಾರದಿಂದ ಪರಿಣಾಮವನ್ನು ಹೊಂದೈತಿ, ಜಗತ್ತಾಗೈತಿ ಅಂತ ಹಿಂಗ ಸಾಂಖ್ಯ ಒಂದು ವೇಳೆ ಹೇಳಿದ್ದಾದ್ರೆ ಅದಕ್ಕ ಅತ್ರ ಉಚ್ಯತೆ. ಈಗ ಇಲ್ಲಿ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಹಿಂಗ ಅವ ಒಂದು ವೇಳೆ ಪ್ರಶ್ನೆ ಮಾಡಿದ್ದಾದ್ರ ಅದಕ್ಕ ಉತ್ತರವನ್ನ ಹೇಳ್ತೇವಿ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲೇನು ಉತ್ತರ ಕೊಡ್ತಾರೆ ಅಂತಂದ್ರೆ, ಭವೇತ ತೃಣಾದಿವತ್ ಸ್ವಾಭಾವಿಕ ಪ್ರಧಾನಸ್ಯಾಪಿ ಪರಿಣಾಮ ಯದಿ ತೃಣಾದೇರಪಿ ಸ್ವಾಭಾವಿಕ ಪರಿಣಾಮೋ ಅಭ್ಯುಪಗಮ್ಯೇತ. ಭವೇ ತೃಣಾದಿವತ್. ತೃಣಾದಿವತ್ ಅಂದ್ರ ಹುಲ್ಲು ಮೊದಲಾದವುಗಳಂತೆ ಅಂತ. ಸ್ವಾಭಾವಿಕವಾಗಿ ಪ್ರಧಾನ ಅನ್ನುವಂತಹದ್ದು ಇದು ಪರಿಣಾಮ ಆಗ್ತದ ಅನ್ನುವಂತಹದ್ದು ನಾವು ಇದನ್ನ ಒಪ್ಪುಕೊಂಡೇ ಇಲ್ಲ ಅಂತ. ಯದಿ ತೃಣಾದೇರಪಿ ಸ್ವಾಭಾವಿಕ ಪರಿಣಾಮ ಅಭ್ಯುಪಗಮ್ಯೇತ. ಇಲ್ಲಿ ತೃಣಾದಿ ಅಂದ್ರೆ ಹುಲ್ಲು ಮೊದಲಾದವುಗಳು ಸ್ವಾಭಾವಿಕವಾಗಿ ಪರಿಣಾಮವನ್ನು ಹೊಂದಿ ಹಾಲು ಆಗ್ತದ ಅನ್ನುವುದನ್ನ ನಾವು ಒಪ್ಪಿಕೊಂಡಿದ್ರ ಆವಾಗ ನಾವು ಪ್ರಧಾನವು ಕೂಡ ಇದು ಸ್ವಾಭಾವಿಕವಾಗಿ ಮತ್ತೊಂದು ನಿಮಿತ್ತವನ್ನ ಬಯಸದೆ ಅದು ಪರಿಣಾಮ ಆಗೈತಿ ಅಂತ ಹೇಳಿ ನಾವು ಒಪ್ಪಿಕೊಳ್ತಿದ್ದೇವೆ. ಆದ್ರೆ ನಾವು ಅದನ್ನು ಒಪ್ಪಿಕೊಂಡೇ ಇಲ್ವಲ್ಲ ಅಂತ ಇಲ್ಲಿ ಆಚಾರ್ಯರು
ಅವರನ್ನ ಕುರಿತು ಹೇಳ್ತಾ ಇದ್ದಾರೆ. ಈ ಹುಲ್ಲು ಮೊದಲಾದವುಗಳಿಗೆ ಹೆಂಗ ಪ್ರಧಾನ ಅನ್ನುವಂತಹದ್ದು ಅದು ಸ್ವಾಭಾವಿಕ ಪರಿಣಾಮ ಅಂತ ಹೇಳ್ತಾ ಇದ್ದಾರೆ ಅವರು. ಹುಲ್ಲು ಮೊದಲಾದವುಗಳಂತೆ ಪ್ರಧಾನ ಅನ್ನುವಂತಹದ್ದು ಸ್ವಾಭಾವಿಕವಾಗಿ ಅದು ಪರಿಣಾಮ ಆಗ್ತಾ ಇಲ್ಲ, ಮತ್ತೊಂದು ನಿಮಿತ್ತವನ್ನು ಅದು ಬಯಸುವುದಿಲ್ಲ ಅಂತ ಪ್ರಧಾನ ಅನ್ನುವಂತಹದ್ದು. ಹೆಂಗ ಹುಲ್ಲು ಮುಂತಾದವುಗಳು ಕೂಡ ಅಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಪರಿಣಾಮವನ್ನ ನಾವು ಒಪ್ಪಿಲ್ಲ ಅಂತ ಹೇಳ್ತಾರೆ ಆಚಾರ್ಯ ಇಲ್ಲಿ. ನಾವು ಒಪ್ಪಿದ್ರ ನಿನ್ನ ದೃಷ್ಟಾಂತದಂತೆ ಆಗ್ಬೋದಾಗಿತ್ತು, ಆದ್ರೆ ಅದನ್ನ ನಾವು ಒಪ್ಪಿಲ್ಲ. ಯಾಕಂತಂದ್ರೆ ಅಲ್ಲಿ ಮತ್ತೊಂದು ನಿಮಿತ್ತ ಅನ್ನುವಂಥದ್ದು ನಿಮಿತ್ಯಾಂತರ ಉಪಲಬ್ಧೇಹೇ, ಅಲ್ಲಿ ಮತ್ತೊಂದು ನಿಮಿತ್ತ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಅಂತ. ಒಂದು ನಿಮಿತ್ತ ಅನ್ನುವಂಥದ್ದು ನಮಗೆ ಕಂಡು ಬರುವುದರಿಂದ ನಾವು ಅದನ್ನು ಒಪ್ಪುಗೊಂಡಿಲ್ಲ ಅಂತ ಹೇಳ್ತಾರೆ. ಕಥಂ ನಿಮಿತ್ಯಾಂತರ ಉಪಲಬ್ಧಿ, ಅಲ್ಲ ಮತ್ತೊಂದು ನಿಮಿತ್ತ ಐತೆ ಅಂತ ಹೇಳ್ತಿರಲ್ಲ, ಅದನ್ನ ನೀವು ಹೇಗೆ ಹೇಳ್ತಾ ಇದ್ದೀರಿ? ಅದು ಕಂಡು ಬರ್ತದಂತೆ ನೀವು ಅದು ಹೆಂಗ್ ಹೇಳ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಅವರು ಆಚಾರ್ಯರು ಉತ್ತರ ಕೊಡ್ತಾರ ಅವ್ರಿಗೆ. ಅದನ್ನ ನೀವು ಹೇಗೆ ಹೇಳ್ತಾರೆ ಅನ್ನೋದು ಅದು ಸಾಂಖ್ಯನ ಪ್ರಶ್ನೆ. ಯಾರಿಗೆ ಈಗ ಉತ್ತರ ಕೊಡಕತ್ತಾರ ಇವರು ಅದ್ವೈತಿ ಯಾರು ಶಂಕರಾಚಾರ್ಯರು, ಶಂಕರ ಭಗವತ್ಪಾದಾಚಾರ್ಯರು ಉತ್ತರ ಕೊಡಕತ್ತಾರ. ಅವಾಗ ಅವನು ಸಾಂಖ್ಯ ಕೇಳ್ತಾ ಇದ್ದಾನ, ಹೌದು ಯಾವ ನಿಮಿತ್ತ ಇಲ್ಲ ಅಂತ ನಾವು ಹೇಳ್ತೀವಿ, ಆದ್ರೆ ಮತ್ತೊಂದು ನಿಮಿತ್ತ ಐತೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಹಂಗಾದ್ರೆ ಆ ನಿಮಿತ್ತ ಎನ್ನುವಂತಹದ್ದು ಯಾವುದು ಅಂತ ಹೇಳಿ ಈ ಪ್ರಕಾರವಾಗಿ ಅವನ ಪ್ರಶ್ನೆ ಅನ್ನುವಂತಹದ್ದು. ಕಥಂ ನಿಮಿತ್ತಾಂತರ ಉಪಲಬ್ಧಿ ಅನ್ಯತ್ರ ಅಭಾವಾತ್. ನೋಡು, ನೀವು ಹೇಳುವುದು ಮತ್ತೊಂದು ಕಡೆಯಲ್ಲಿ ಅದು ಅಭಾವ ಅದ ಅಂತ, ಮತ್ತೊಂದು ಕಡೆಯಲ್ಲಿ ಅದು ನಮಗ್ ಕಂಡು ಬರ್ತಾ ಇಲ್ಲ ಅಂತ. ಧೇನ್ವೈವ ಹಿ ಉಪಯುಕ್ತಂ ತೃಣಾದಿ ಕ್ಷೀರಿ ಭವತಿ ನ ಪ್ರಹೀಣಂ. ಇವಾಗ ಆಕಳಾಗ್ಲಿ ಎಮ್ಮೆ ಆಗ್ಲಿ ಅವು ಹುಲ್ಲು ತಿಂದ್ರ ಅಥವಾ ಚಿಗುರುಗಳನ್ನ ತಿಂದ್ರ ನೀರ್ ಕುಡಿದ್ರ ಅಲ್ಲಿ ಮಾತ್ರ ಅಲ್ಲಿ ಹಾಲಾಗ್ತದ. ಅದೇ ಎತ್ತಾಗ್ಲಿ ಮತ್ತೊಂದು ಪ್ರಾಣಿಗಳಾಗ್ಲಿ ಅವು ತಿಂದ್ರ ಅಲ್ಲಿ ಹಾಲಾಕೈತಿ ಅನ್ರಲ್ಲಿ. ಮತ್ತ ಹಾಲಾಗ್ಬೇಕಾಗಿ ಮತ್ತ ಎಲ್ಲಾನು ಎತ್ತುಗಳಾಗ್ಲಿ ಎಲ್ಲ ಕಡೆ ಹಾಲು ಆಗ್ಬೇಕಾಗಿತ್ತಲ್ಲ. ಅನ್ಯತ್ರ ಅಭಾವಾತ್. ಅನ್ಯತ್ರ ಅಂತಂದ್ರೆ ಏನು? ಎತ್ತು ಮೊದಲಾದವುಗಳಲ್ಲಿ ಅಂತ. ನ ಪ್ರಹೀಣಂ ಅಂತಂದ್ರೆ ಏನು? ಎತ್ತು ಮೊದಲಾಗಿರ್ತಕ್ಕಂಥವುಗಳಲ್ಲಿ ಅದು ಕಂಡು ಬಂದಿಲ್ಲ ಅಂತ. ಅವು ಕೂಡ ಹುಲ್ಲು ತಿಂತಾವ್, ನೀರ್ ಕುಡಿತಾವ್, ಚಿಗುರು ತಿಂತಾವ್, ಆದ್ರೆ ಎತ್ತು ಮೊದಲಾದವುಗಳಲ್ಲಿ ಹಾಲಾಗೋದು ನಮ್ಗೆ ಕಂಡೈತೇನೋ? ಅಲ್ಲಿ ಕಂಡಿಲ್ಲ. ಆದ್ದರಿಂದ ಇದು ದೃಷ್ಟಾಂತ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಲ್ಲಿ ನಿಮಿತ್ತ ಐತಿ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತೆ ಹಾಗೆ ಕೆಲವೊಂದು ತಿನ್ನಲಾರದ ಹಂಗೆ ಬಿಟ್ಟಿರ್ತೈತಲ್ಲ, ಒಂದ್ ವೇಳೆ ಯಾವ ನಿಮಿತ್ತ ಇಲ್ಲದೆ ಆಗೋದಾಗಿದ್ರ ಈ ಹಸುವಿನ ಶರೀರ, ಆಕಳ ಶರೀರ ಅನ್ನುವಂತಹದ್ದು ಐತಲ್ರಿ, ಅದನ್ನ ಬಿಟ್ಟು ಬೇರೆ ಎಲ್ಲಾ ಕಡೆಯಲ್ಲಿಯೂ ಕೂಡ ತಿಂದಿರ್ತಕ್ಕಂತ ಪ್ರಾಣಿಗಳು ಆ ಹುಲ್ಲು ತಿಂದಿರ್ತಾವಲ್ಲ ಅದೆಲ್ಲ ಹಾಲಾಗಬೇಕಾಗಿತ್ತು ಅಂತ ಇಲ್ಲಿ ಆಚಾರ್ಯರು ಅವ್ರು ಹೇಳ್ತಾ ಇದ್ದಾರೆ. ಅನುಡುಹಾದ್ಯುಪಯುಕ್ತಂ ವಾ ಯದಿ ನಿರ್ನಿಮಿತ್ಯಂ ಏತತ್ ಸ್ಯಾತ್ ಧೇನು ಶರೀರ ಸಂಬಂಧಾತ್ ಅನ್ಯತ್ರಾಪಿ ತೃಣಾದಿಕ್ಷೀರಿ ಭವೇತ್. ಅಂದ್ರೆ ಈ ಧೇನು ಅಂತಂದ್ರೆ ಆಕಳು ಅಂತ, ಅದರ ಶರೀರಕ್ಕೆ ಸಂಬಂಧ ಬಿಟ್ಟು ಅನ್ಯತ್ರ ಅಂದ್ರೆ ಬೇರೆ ಶರೀರಗಳಲ್ಲಿಯೂ ಅಂತ. ಬೇರೆ ಯಾವ ಎತ್ತು ಮೊದಲಾಗಿರ್ತಕ್ಕಂಥ ಈಗ ಹೋತದ, ಕೋಣ ಅದ, ಮತ್ತ ಅವು ಕೂಡ ಹುಲ್ಲು ತಿಂತಾವಲ್ರವು, ಮತ್ತ ಅಲ್ಲಿ ಹಾಲು ಆಗ್ತತೇನಲ್ಲಿ? ಅಲ್ಲಿ ಹಾಲು ಆಗುದಿಲ್ಲ ಅಂತ. ಇದು ಯಾವುದೇ ನಿಮಿತ್ತ ಇಲ್ಲದೆ ಒಂದು ವೇಳೆ ಈ ಹುಲ್ಲು ಮೊದಲಾದವುಗಳು ಹಾಲು ಆಗ್ತಾವಂತ ಒಪ್ಕೊಂಡಿದ್ದಾದ್ರ ಕೇವಲ ಆಕಳದಲ್ಲೇ ಯಾಕೆ ಆಗ್ತೈತೆ? ಅದು ಬೇರೆ ಇದರಲ್ಲಿ ಆಗ್ಬೇಕಾಗಿತ್ತಲ್ಲ, ಮತ್ತೆ ಅಲ್ಲಿ ಹುಲ್ಲು ತಿಂತಾವಲ್ಲ ಅಲ್ಲಿ ಅಂತ ಇಲ್ಲಿ ಆಚಾರ್ಯರು ಅವರನ್ನ ಕುರಿತು ಕೇಳ್ತಾ ಇದ್ದಾರೆ. ನಚ ಯಥಾ ಕಾಮಂ ಮನುಷ್ಯೇನ ಶಕ್ಯಂ ಸಂಪಾದಯಿತುಂ ಇತ್ತೇತಾವತ ನಿರ್ನಿತ್ಯಂ ಭವತಿ. ಯಥಾ ಕಾಮಂ ಮನುಷ್ಯೇ ಅಂದ್ರೆ ಇಲ್ಲಿ ಮನುಷ್ಯರಾಗಿರ್ತಕ್ಕಂಥವ್ರು ಈಗ ನಮ್ಗ ಹೆಚ್ಚಿಗೆ ಹಾಲು ಬೇಕಂತ ತಿಳ್ಕೊಳ್ರಿ. ಇವಾಗ ಆ ಹಾಲು ಬೇಕನ್ನೋರು ಏನ್ ಮಾಡ್ತಾರ? ಅದಕ್ಕ
ಆ ಹಸುವಿಗೆ ಹೆಚ್ಚಿಗೆ ಒಂದಿಷ್ಟು ಹುಲ್ಲು ಹಾಕ್ತಾರಿಲ್ರಿ ಅದು. ಅದಕ್ಕೆ ಹೆಚ್ಚಿಗೆ ಹುಲ್ಲು ಹಾಕಿದ್ರೆ ಅದು ಹೆಚ್ಚಿಗೆ ಅದು ಹಾಲು ಕೊಡ್ತೈತಲ್ರಿ ಅದು. ಅದಕ್ಕೆ ಅಂದ್ರೆ ಅದು ಹೆಚ್ಚಿಗೆ ಹಾಲು ಕೊಡ್ಬೇಕಾಗಿತ್ತಂದ್ರೆ ನಾವು ಹೆಚ್ಚಿಗೆ ಹುಲ್ಲು ಹಾಕ್ಬೇಕಂತ. ಅಂದ್ರೆ ಅದು ಮನುಷ್ಯರು ಕೂಡ ತಮ್ಮ ಇಚ್ಛೆಯಂತೆ ಅದನ್ನ ಸಂಪಾದಿಸಲಾರರು ಅಂತ. ಹಸುವಿನ ಸೇರಿ ಸಂಬಂಧನ ಬಿಟ್ಟು ಬೇರೆ ಕಡೆ ಎಲ್ಲಿ ಹುಲ್ಲು ಮುಂತಾದವುಗಳು ಹಾಲಾಗಬಹುದಾಗಿತ್ತು, ಆದ್ರೆ ಆಗುವುದಿಲ್ಲ. ಹಾಗೆ ಮನುಷ್ಯರು ತಮ್ಮ ಇಚ್ಛೆಯಂತೆ ಅದನ್ನ ಸಂಪಾದನೆ ಮಾಡಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಅದಕ್ಕೆ ಅಲ್ಲಿ ನಿರ್ನಿಮಿತ್ತವಂತೆ ಆಗಬಾರ್ದು ಅಂತ. ಅಲ್ಲೊಂದು ನಿಮಿತ್ತ ಬೇಕಂತಾರ, ಅಲ್ಲಿ ನಿಮಿತ್ತ ಇದ್ರೇ ಆಗ್ತೈತಿ ಅಂತ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಭವತಿ ಕಿಂಚಿತ್ ಕಾರ್ಯಂ ಮಾನುಷ ಸಂಪಾದ್ಯಂ. ಇಲ್ಲಿ ಕೆಲವೊಂದು ಕಾರ್ಯಗಳು ಮನುಷ್ಯ ಸಂಪಾದ್ಯದವ, ಮನುಷ್ಯ ಅದನ್ನ ಪ್ರಯತ್ನ ಪೂರ್ವಕ ಮಾಡ್ಕೋಬಹುದು. ಕಿಂಚಿತ್ ದೈವ ಸಂಪಾದ್ಯಂ, ಕೆಲವೊಂದು ದೈವ ಸಂಪಾದ್ಯದಾವು. ಅದು ದೈವದಿಂದ, ದೇವತೆಯಿಂದ ಅವೆಲ್ಲ, ಮತ್ತೆ ಹಾಲು ತಯಾರಾಗೋದವೆಲ್ಲ ಮನುಷ್ಯನ ಕೈಯಾಗಿಲ್ಲಲ್ರಿ ಅದು. ಕೆಲವೊಂದು ದೈವ ಸಂಪಾದ್ಯದಾವು, ಕೆಲವೊಂದು ಮಾತ್ರ, ಕೆಲವೊಂದು ಕೆಲಸಗಳು ಒಂದು ಕಾರ್ಯ ಅದು ಮನುಷ್ಯ ಸಂಪಾದ್ಯವಾಗಿರ್ತದ ಅಂತ. ಅದನ್ನೇ ಇಲ್ಲಿ ಅದೇ ವಿಚಾರವನ್ನ ಇಲ್ಲಿ ಭಾಷ್ಯದಲ್ಲಿ ಅವರು ಆಚಾರ್ಯ ಹೇಳಿದರು. ಮನುಷ್ಯಾಪಿ ಶಕ್ನೋವಂತೇವ ಉಚಿತೇನ ಉಪಾಯೇನ ತೃಣಾದಿ ಉಪಾದಾಯ ಕ್ಷೀರಂ ಸಂಪಾದಯಿತುಂ. ಇಲ್ಲಿ ಮನುಷ್ಯರು ಕೂಡ ಏನದಾರ ಅಂತಂದ್ರೆ ಉಚಿತೇನ ಉಪಾಯೇನ, ಅಂದ್ರೆ ಒಂದು ಉಪಾಯದ ಮೂಲಕವಾಗಿ ತೃಣಾದಿ ಉಪಾದಾಯ, ಅಂದ್ರೆ ಹೆಚ್ಚಿಗೆ ಹುಲ್ಲನ್ನ ತಂದು ಆ ಘಾಸಂ ಅಂದ್ರೆ ಹುಲ್ಲು ಅಂತ, ಹೆಚ್ಚಿನ ಹುಲ್ಲು ಅನ್ನುವಂತಹದ್ದನ್ನ ತಗೊಂಡು ಬಂದು ಆ ಆಕಳುಗಳಿಗೆ ಅದು ತಿನ್ನಿಸಿದ್ರು ಅಂತಂದ್ರೆ ಅವಾಗ ಹಾಲು ಅನ್ನುವಂತ ಹೆಚ್ಚಾಗ್ತದಂತ. ಪ್ರಭುತಂ ಹಿ ಕ್ಷೀರಂ ಕಾಮಾಯಮಾನಃ ಪ್ರಭುತಂ ಘಾಸುಂ ದೇನುಂ ಚಾರಯಂತಿ ಅಂತ. ಹೆಚ್ಚಿನ ಹಾಲನ್ನ ಬಯಸ್ತಕ್ಕಂತ ವ್ಯಕ್ತಿ ಅದು ಸಾಕಷ್ಟು ಅದಕ್ಕೆ ಹುಲ್ಲುಗಳನ್ನ ಅವನು ತಿನ್ನಿಸ್ತಾ ಇದ್ದಾನ ಅಂತ. ಅದನ್ನೇ ಇಲ್ಲಿ ಆಚಾರ್ಯರನ್ನ ಹೇಳ್ಕೊಂಡು ಬಂದರು. ಅಂದ್ರೆ ಇಲ್ಲಿ ಒಂದು ಕೆಲಸ ಮನುಷ್ಯರಿಂದ ಮಾಡ್ಕೊಳ್ಳಿಕ್ ಸಾಧ್ಯ ಐತಿ, ಮತ್ತೊಂದು ದೈವ ಸಂಪಾದ್ಯವಾಗಿರ್ತದೆ. ಮನುಷ್ಯರು ಕೂಡ ಇಲ್ಲಿ ಏನ್ ಮಾಡ್ತಾರ, ಒಂದು ಉಪಾಯದಿಂದ ಅಲ್ಲಿ ಹುಲ್ಲು ಮುಂತಾದವುಗಳನ್ನು ತೆಗೆದುಕೊಂಡು ಬಂದು ಆ ಹಾಲನ್ನ ಅವರು ಸಂಪಾದನೆ ಮಾಡಿಕೊಳ್ಳೋರಾಗಿದಾರ ಅಂತ. ಅಲ್ಲಿ ಹುಲ್ಲು ತಗೊಂಡು ಬಂದು ಮತ್ತೆ ಅಲ್ಲಿ ಆಕಳುಗಳಿಗೆ ಹಾಕಿದಾಗ ಆಕಳುಗಳು ಅದನ್ನ ತಿಂದು ಹೆಚ್ಚಿಗೆ ಹಾಲು ಕೊಡ್ತಾವಲ್ರಿ ಇದು. ಯಾಕೆ ಮನುಷ್ಯರು ಕೂಡ ಒಂದು ಉಪಾಯದಿಂದ ಅಲ್ಲಿ ಹಾಲು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹುಲ್ಲು ತರುದು ಮೊದಲಾಗಿರ್ತಕ್ಕಂತ ಒಂದು ಕಾರ್ಯವನ್ನು ಮಾಡ್ತಾರಲ್ರಿ ಅದು. ಮತ್ತೆ ಹೆಚ್ಚಿಗೆ ಹಾಲು ಬೇಕನ್ನೋರು ಹೆಚ್ಚಿಗೆ ಹುಲ್ಲು ತಿನ್ನಿಸ್ತಾರಂತ, ಮತ್ತೆ ಅದರಿಂದ ಹೆಚ್ಚು ಹಾಲು ಅವ್ರಿಗೆ ಸಿಗ್ತಾವಂತ. ಆದ್ರಿಂದ ಇಲ್ಲಿ ಆ ಹುಲ್ಲು ಮುಂತಾದವುಗಳಂತೆ ಪ್ರಧಾನಕ್ಕೆ ಸ್ವಾಭಾವಿಕವಾಗಿರ್ತಕ್ಕಂತ ಪರಿಣಾಮ ಅನ್ನುವಂತಹದ್ದು ಆಗ್ತದ ಅನ್ನುವಂಥದ್ದು ಇದು ಸರಿ ಅಲ್ಲ ಅಂತ ಹೇಳಿದ್ರು ಅವರು. ಈ ಪ್ರಧಾನ ಸ್ವಾಭಾವಿಕವಾಗಿ ಪರಿಣಾಮ ಆಗ್ತದಂತ ಅವನು ಹೇಳಿದ್ದ, ಯಾರು ಸಾಂಖ್ಯ ಈ ಮಾತು ಹೇಳಿದ್ದ ಅವನು. ಆದ್ರೆ ಇಲ್ಲಿ ಸ್ವಾಭಾವಿಕವಾಗಿ ಪ್ರಧಾನ ಅನ್ನುವಂತಹದ್ದು ಪರಿಣಾಮ ಹೊಂದುವುದಿಲ್ಲ ಅಂತ. ಈ ಮಹದಾದಿ ಆಕಾರದಿಂದ ಅದು ಪರಿಣಾಮವನ್ನು ಹೊಂದಬೇಕಾಗಿತ್ತು ಅಂತಂದ್ರೆ ಅದು ಸ್ವಾಭಾವಿಕ ಸ್ವತಂತ್ರವಾಗಿ ಇಲ್ಲ, ಅದಕ್ಕೊಂದು ನಿಮಿತ್ತ ಬೇಕಂತಾರ ಅವರು. ನಿಮಿತ್ತದಿಂದಲೇ ಆ ಪ್ರಧಾನ ಅನ್ನುವಂತಹದ್ದು ಇಲ್ಲಿ ಮಹದಾದಿ ಆಕಾರದಿಂದ ಪರಿಣಾಮವನ್ನು ಹೊಂದುತ್ತದೆ ಅನ್ನುವಂತ ಮಾತನ್ನ ಇಲ್ಲಿ ಆಚಾರ್ಯರು ಅವರಿಗೆ ಉತ್ತರ ಕೊಟ್ರು ಅವರು. ಇನ್ನು ಮತ್ತೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ಅಭ್ಯುಪಗಮೆ ಅಪಿ ಅರ್ಥಾಭಾವಾತ್. ಒಂದು ವೇಳೆ ನಾವು ನೀವ್ ಹೇಳ್ದಂಗ ಒಪ್ಪಿಕೊಂಡ್ರು ಕೂಡ ಅಲ್ಲಿ ಯಾವುದೇ ಪ್ರಯೋಜನ ಅನ್ನುವಂಥದ್ದು ನಮಗ್ ಕಂಡು ಬರೋದಿಲ್ಲ ಅಂತ ಹೇಳ್ತಾರೆ. ಯಾವ್ದು 6ನೇ ಸೂತ್ರದೊಳಗ ಅಭ್ಯುಪಗಮೆ ಅಪಿ. ಅಭ್ಯುಪಗಮೆ ಅಂದ್ರೆ ಒಪ್ಪಿದ್ರೂ ಕೂಡ ನೀನ್ ಹೇಳದಂತೆ ಯಾವುದೊಂದು ನಿಮಿತ್ತವಿಲ್ಲದೆ ಪ್ರಧಾನವೇ ಸ್ವಾಭಾವಿಕವಾಗಿ ಪರಿಣಾಮ ಆಗ್ತದ ಅಂತ ನಾವು ಒಪ್ಪಿಕೊಂಡ್ರು ಕೂಡ ಅರ್ಥ ಅಭಾವಾತ್. ಅರ್ಥ ಅಂದ್ರೆ ಪ್ರಯೋಜನ, ಅಲ್ಲಿ ಯಾವ ಪ್ರಯೋಜನಗಳು ಇಲ್ಲ ಅಂತ ಈ ಸೂತ್ರದಲ್ಲಿ ಹೇಳಿ ಹೊರಟಿದ್ದಾರೆ.
ಅದನ್ನ ಭಾಷ್ಯದಲ್ಲಿ ನಮಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಸ್ವಾಭಾವಿಕಿ ಪ್ರಧಾನ ಪ್ರವೃತ್ತಿ ನ ಭವತಿ ಇತಿ ಸ್ಥಾಪಿತಂ. ನಾವು ಪೂರ್ವ ಸೂತ್ರದಲ್ಲಿ ಆಚಾರ್ಯರು ನಮಗೆ ಏನ್ ನಿರ್ಣಯ ಮಾಡಿಕೊಂಡು ಹೇಳಿದ್ರು ಅಂತಂದ್ರೆ, ಈ ಸ್ವಾಭಾವಿಕವಾಗಿರತಕ್ಕಂತ ಪ್ರಧಾನದ ಪ್ರವೃತ್ತಿ ಅನ್ನುವಂತಹದ್ದು ಆಗೋದಿಲ್ಲ. ಪ್ರಧಾನ ಸ್ವಾಭಾವಿಕವಾಗಿ ಪರಿಣಾಮವನ್ನು ಹೊಂದುವುದಿಲ್ಲ ಅಂತ. ಅದು ಪರಿಣಾಮತೆ ಅಂದ್ರೆ ಪರಿಣಾಮವನ್ನು ಹೊಂದುವುದಿಲ್ಲ ಅಂತ. ಪ್ರಧಾನ ಅನ್ನುವಂತಹದ್ದು ಸ್ವಾಭಾವಿಕವಾಗಿ ಅದು ತಾನೇ ಪ್ರವೃತ್ತಿಯನ್ನು ಹೊಂದುವುದಿಲ್ಲ, ಪರಿಣಾಮವನ್ನು ಹೊಂದುವುದಿಲ್ಲ ಅಂತೇಳಿ ಇತಿ ಸ್ಥಾಪಿತಂ. ಇದನ್ನ ಸ್ಥಾಪನಾ ಅಂದ್ರೆ ಇದರ ನಿರ್ಣಯವಾಗಿ ಹೇಳ್ಬಿಟ್ರು ಅಂತ. ಅಥಾ ಅಪಿ ನಾಮ ಭವತಃ ಶ್ರದ್ಧಾಂ ಅನುರುದ್ಯಮಾನ ಸ್ವಾಭಾವಿಕೀಮೇವ ಪ್ರಧಾನಸ್ಯ ಪ್ರವೃತ್ತಿಂ ಅಭ್ಯುಪಗಚ್ಚೇಮ. ಇನ್ನ ಅಥಾಪಿ ನಾಮ ಭವತ ಶ್ರದ್ಧಾಂ, ಈಗ ಅವನ ಒಂದು ಶ್ರದ್ಧೆ ಅನ್ನುವಂತಹದ್ದು, ಯಾರ್ದು ಸಾಂಖ್ಯನದಾನಲ್ಲ, ಅವನ ಶ್ರದ್ಧೆಯನ್ನು ಕೆಡಿಸಬಾರ್ದಪ್ಪ, ಮತ್ತು ಅವನು ಹೇಳಿದಂತೆ ಅನುಸರಿಸ್ಕೊಂಡು ನಾವು ಕೂಡ ಪ್ರಧಾನವೇ ಸ್ವಾಭಾವಿಕವಾಗಿ ಪ್ರವೇಶಿಸ್ತದ ಅಂತ ಹೇಳಿ ಈ ರೀತಿಯಾಗಿ ನಾವು ಒಪ್ಪಿಕೊಂಡ್ರು ಕೂಡ ಅದಕ್ಕಂದ್ರೆ ಅವರು ಅನುರುದ್ಯಮಾನ ಶ್ರದ್ಧಾ ಅನುರುದ್ಯಮಾನ ಭವತ ಅಂದ್ರೆ ಆ ಸಾಂಖ್ಯನ ಒಂದು ಶ್ರದ್ಧೆಯನ್ನ ಅದನ್ನ ಅನುರುದ್ಯಮಾನ ಅದನ್ನ ಕೆಡಿಸಬಾರದು ಅಂತ. ಕೆಡಿಸಬಾರ್ದು ಅಂತ ತಿಳ್ಕೊಂಡು ನಾವು ಸ್ವಾಭಾವಿಕವಾಗಿ ಪ್ರಧಾನದ ಒಂದು ಪ್ರವೃತ್ತಿ ಅನ್ನುವಂತಹದ್ದು ಪ್ರಧಾನಸ್ಯ ಪ್ರವೃತ್ತಿಂ ಅಭ್ಯುಪಗಚ್ಚೇಮ, ನಾವು ಅದನ್ನು ಒಂದು ವೇಳೆ ಒಪ್ಪಿಕೊಂಡಿದ್ದಾದ್ರೆ ಒಪ್ಪಿಕೊಳ್ಳೋಣ. ತಥಾಪಿ ದೋಷ ಅನುಸಜ್ಜೇತೇವ, ಆಗಲೂ ಕೂಡ ಅಲ್ಲಿ ದೋಷ ಅನ್ನುವಂಥದ್ದು ದೂರ ಆಗಂಗಿಲ್ಲ ಅಂತ. ಹಂಗ ಒಪ್ಕೊಂಡ್ರು ಕೂಡ ಅದು ದೋಷ ಹಂಗ ಉಳಿತೈತಿ ಅಂತ ಹೇಳ್ತಾ ಇದ್ದಾರ. ಯಾಕೆ ಆ ದೋಷ ಅನ್ನುವಂಥದ್ದು ಅದು ಯಾಕೆ ಹಂಗ ಉಳಿತದ ಅಂತ ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ, ಅರ್ಥ ಅಭಾವಾತ್, ಅರ್ಥ ಅಂದ್ರೆ ಪ್ರಯೋಜನ ಅಂತ ಪೂರ್ವದಲ್ಲಿ ಹೇಳ್ಕೊಂಬಂದ್ರಲ್ಲಿ, ಅಲ್ಲಿ ಪ್ರಯೋಜನ ಅನ್ನುವಂತಹದ್ದು ಇಲ್ಲ ಅಂತ. ಅಭಾವ ಅಂದ್ರೆ ಇಲ್ಲ ಅಂತ, ಅಲ್ಲಿ ಪ್ರಯೋಜನ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಯದಿ ತಾವತ್ ಸ್ವಾಭಾವಿಕಿ ಪ್ರಧಾನಸ್ಯ ಪ್ರವೃತ್ತಿ, ಅಂದ್ರೆ ಯದಿ ಅಂತಂದ್ರೆ ಇಲ್ಲಿ ಒಂದು ವೇಳೆ ಅಂತ. ಒಂದು ವೇಳೆ ನಾವು ಯದಿ ತಾವತ್ ಸ್ವಾಭಾವಿಕಿ ಪ್ರಧಾನಸ್ಯ ಪ್ರವೃತ್ತಿ ಅಂದ್ರೆ ಸ್ವಾಭಾವಿಕವಾಗಿ ಪ್ರಧಾನದ ಒಂದು ಪ್ರವೃತ್ತಿ ಅನ್ನುವಂತಹದ್ದನ್ನ ನಾವು ಅಂದ್ರೆ ಅಲ್ಲಿ ಯಾವುದೊಂದು ಅಪೇಕ್ಷೆ ಇಲ್ಲದೆ ಅಂತ, ಸ್ವಾಭಾವಿಕವಾಗಿ ಇದು ಯಾವುದು ಈ ಪ್ರಧಾನ ಅನ್ನುವಂತಹದ್ದು ಅದು ಪ್ರವಹಿಸ್ತದ ಅಂತ. ಪ್ರಧಾನದ ಪ್ರವೃತ್ತಿ ಅನ್ನುವಂತಹದ್ದು ಅದು ಸ್ವಾಭಾವಿಕವೇ ಆಗಿದ್ದಾದರೆ, ಯಾಕೆ ಅಲ್ಲಿ ಮತ್ತೊಂದು ಏನೊಂದು ಬಯಸುವುದಿಲ್ಲ ಅಂತ ಆದ್ರೆ ಅಂತ ಹೇಳಿ ಇಲ್ಲಿ ಮೊದಲನೇದ್ದು ಹೇಳಿದವರು. ಅದಕ್ಕಂತವರು ಯದಿ ತಾವತ್ ಸ್ವಾಭಾವಿಕ ಪ್ರಧಾನಸ್ಯ ಪ್ರವೃತ್ತಿ ನ ಕಿಂಚಿತ್ ಅನ್ಯತ್ರಿಹ ಅಪೇಕ್ಷತೆ ಇತ್ಯುಚ್ಛೇತ, ಅವಾಗ ಪ್ರಧಾನ ಅನ್ನುವಂತಹದ್ದು ಸ್ವಾಭಾವಿಕವಾಗಿ ಅದು ಪ್ರವೃತ್ತಿ ಉಳ್ಳದ್ದಾಗಿದೆ. ನ ಕಿಂಚಿತ್ ಅನ್ಯತ್, ಅದು ಮತ್ತೊಂದನ್ನ ಇಲ್ಲಿ ಅಪೇಕ್ಷೆ ಮಾಡಲಾರದು ಅಂತ. ಅಪೇಕ್ಷತೆ ಇತ್ಯುಚ್ಛೇತ ಈ ರೀತಿಯಾಗಿ ಹೇಳುವುದಾದರೆ, ತಥೋ ಯಥೈವ ಸಹಕಾರಿ ಕಿಂಚಿತ್ ನ ಅಪೇಕ್ಷತೆ, ಮತ್ತು ಅದು ಮತ್ತೊಂದನ್ನ ಸಹಕಾರಿಯನ್ನ ಅದು ಯಾವತ್ತೂ ಬಯಸೋದಿಲ್ಲ ಅಂತ. ಯಾಕಂದ್ರೆ ಒಂದು ಸಹಕಾರ ಬೇಕಲ್ರಿ, ಏನಾದ್ರೂ ಒಂದು ಪ್ರವೃತ್ತಿ ಆಗಬೇಕಾದ್ರೆ ಮತ್ತೊಂದು ಸಹಕಾರ ಅನ್ನುವಂತಹದ್ದು ಬೇಕಾಗ್ತದೆ. ಆದ್ರೆ ಇಲ್ಲಿ ಸಾಂಖ್ಯನ ಪ್ರಕಾರ ಯಥೈವ ಸಹಕಾರಿ ಕಿಂಚಿತ್ ನ ಅಪೇಕ್ಷೇತ, ಅಲ್ಲಿ ಸ್ವಲ್ಪ ಕೂಡ ಸಹಕಾರವನ್ನ ಅದು ಯಾವುದನ್ನು ಬಯಸುವುದಿಲ್ಲವೋ. ಹಾಗೆ ಇನ್ನು ಒಂದು ಮಾತು ಹೇಳ್ತಾ ಇದ್ದಾರೆ, ಪ್ರಯೋಜನಮಪಿ ಕಿಂಚಿತ್ ನ ಅಪೇಕ್ಷತೆ ಇತ್ಯತಃ, ಮತ್ತಲ್ಲಿ ಯಾವುದು ಒಂದು ಸ್ವಲ್ಪ ಕೂಡ ಯಾವುದು ಪ್ರಯೋಜನ ಅನ್ನುವಂತಹದ್ದನ್ನ ಅವಾಗ ಅದು ಬಯಸದೇ ಇರಬಹುದು. ಅವಾಗ ಅಲ್ಲಿ ಹೆಂಗ ಸಹಕಾರಿಯನ್ನ ಬಯಸುವುದಿಲ್ಲ ಅಂತ ಹೇಳಿದ್ರಿ, ಮತ್ತ ಅಲ್ಲಿ ಪ್ರಧಾನ ಅನ್ನುವಂತ ಸ್ವಾಭಾವಿಕವಾಗಿ ಅದು ಮತ್ತೊಂದರ ಅಪೇಕ್ಷೆ ಇಲ್ಲದೆ ತಾನೇ ಪ್ರವೃತ್ತಿ ಆಗ್ತದ ಅಂತ
ನಾವು ಅದನ್ನು ಕೂಡ ಒಪ್ಕೊಂಡಿದ್ದಾದ್ರೆ ಹ್ಮ್ ಮತ್ತು ಇದನ್ನೆಲ್ಲ ಒಪ್ಕೊಂಡ ಬಳಿಕ ಮತ್ತು ಅಲ್ಲಿ ಪ್ರಯೋಜನ ಕೂಡ ಏನೋ ಕಿಂಚಿತ್ ಹ್ಮ್ ಯಾವ ಪ್ರಯೋಜನ ಕೂಡ ಅಲ್ಲಿ ಅಪೇಕ್ಷಿಸುವುದಿಲ್ಲ ಅಂತ ಹೇಳಿ ಹ್ಮ್ ಇತ್ಯತಃ ಪ್ರಧಾನಂ ಪುರುಷಸ್ಯ ಅರ್ಥಂ ಸಾಧಯಿತು ಪ್ರವರ್ತತೆ ಇತಿ ಅಯಂ ಪ್ರಜ್ಞಾ ಹೀಯತ. ಹ್ಮ್ ಮತ್ತೆ ಇಷ್ಟಾದ ಮೇಲೆ ನಾವು ಏನ್ ಮಾಡ್ಬೇಕಾಕೈತಪ್ಪ ಅಂತಂದ್ರೆ ಹ್ಮ್ ಈ ಪ್ರಧಾನ ಅನ್ನುವಂತಹದ್ದು ಪುರುಷನಿಗೆ ಪ್ರಯೋಜನವನ್ನು ಉಂಟು ಮಾಡ್ಲಿಕ್ಕೆ ಅದ ಅಂತ ಹೇಳಿ. ಹ್ಮ್ ಯಾಕಂದ್ರೆ ಅವ ಸಾಂಖ್ಯ ಏನ್ ಹೇಳ್ತಾನಂತಂದ್ರೆ ಹ್ಮ್ ಈ ಪ್ರಧಾನ ಅನ್ನುವಂತಹದ್ದು ಪುರುಷನಿಗೆ ಒಂದು ಪ್ರಯೋಜನವನ್ನ ಸಾಧಿಸಲಿಕ್ಕೆ ಹೊರಟದಂತ ಹೇಳ್ತಾನ ಅವನು. ಹ್ಮ್ ಈ ಪ್ರಧಾನ ಅನ್ನುವಂತಹದ್ದು ಪುರುಷನಿಗೆ ಪ್ರಯೋಜನವನ್ನ ಉಂಟು ಮಾಡ್ತದಂತ ಹ್ಮ್ ಈ ಪ್ರತಿಜ್ಞೆನ ಬಿಡ್ಬೇಕಾಕೈತಿ ಅಂತ ಹೇಳ್ತಾರ ಅವ್ರು. ಹೌದು. ಅವ ಏನು ಪ್ರತಿಜ್ಞೆ ಮಾಡ್ಯಾನಲ್ಲ ಹ್ಮ್ ಈ ಪ್ರಧಾನ ಅನ್ನುವಂಥದ್ದು ಪುರುಷನಿಗೆ ಹ್ಮ್ ಒಂದು ಪ್ರಯೋಜನಕಾರಿಯಾಗೈತಿ, ಪ್ರಯೋಜನ ಉಂಟು ಮಾಡ್ತದಂತ ಏನು ಪ್ರತಿಜ್ಞೆ ಮಾಡಿದ್ನಲ್ಲ ಹ್ಮ್ ಅದನ್ನ ಅವರು ಬಿಟ್ಟು ಬಿಡಕ ಪ್ರವರ್ತತಿ ಇಯಂ ಪ್ರತಿಜ್ಞೆ ಹೀಯತ. ಹ್ಮ್ ಈ ಪ್ರತಿಜ್ಞೆ ಅನ್ನುವಂತಹದ್ದನ್ನ ಬಿಡ್ಬೇಕಾಗ್ತದ. ಹ್ಮ್ ಸ ಯದಿ ಬ್ರೂಯಾತ್ ಸಹಕಾರ್ಯಮೇವ ಕೇವಲಂ ನ ಅಪೇಕ್ಷತೆ ನ ಪ್ರಯೋಜನಮಪಿ. ಹ್ಮ್ ಅವಾಗ ಅವನು ಒಂದು ವೇಳೆ ಹೀಗೂ ಹೇಳ್ಬೋದು, ಹ್ಮ್ ಏನಂತಂದ್ರೆ ಆ ಸಾಂಖ್ಯನಾಗಿರ್ತಕ್ಕಂಥವನು ಈ ಪ್ರಧಾನ ಅನ್ನುವಂತಹದ್ದು ಸಹಕಾರಿಯನ್ನ ಮಾತ್ರ ಬಯಸುವುದರಲ್ಲಿ ಹೊರತು ಹ್ಮ್ ಅದರ ಪ್ರಯೋಜನವನ್ನ ಅದು ಬಯಸ್ತದ ಅಂತ ಹಿಂಗ ಅನ್ಬೋದು ಅಂತ. ಹ್ಮ್ ಸಹಕಾರಿಯನ್ನು ಮಾತ್ರ ಬಯಸುವುದಿಲ್ಲ, ಹ್ಮ್ ಆದ್ರೆ ಪ್ರಯೋಜನ ಅನ್ನುವಂತಹದ್ದು ಅದಲ್ಲ, ಹ್ಮ್ ಅದನ್ನ ಬಯಸ್ತದ ಅಂತ ಹ್ಮ್ ಈ ಪ್ರಕಾರವಾಗಿ ಅವನು ಹೇಳಬಹುದು. ಹ್ಮ್ ತಥಾಪಿ ಪ್ರಯೋಜನ ಪ್ರವೃತ್ತೇ ಇನ್ನೊಮ್ಮೆ ಸ ಯದಿ ಬ್ರೂಯಾತ್ ಹ್ಮ್ ಒಂದ್ ವೇಳೆ ಹಿಂಗ್ ಹೇಳ್ಬಹುದು ಅಂತ ಏನಂತ ಸಹಕಾರಿಯೇವ ಕೇವಲಂ ನ ಅಪೇಕ್ಷತೆ. ಹ್ಮ್ ಅಲ್ಲಿ ಕೇವಲ ಸಹಕಾರಿಯನ್ನ ಅದು ಅಪೇಕ್ಷೆ ಮಾಡೋದಿಲ್ಲ. ಯಾವುದು ಪ್ರಧಾನ ಅನ್ನುವಂತಹದ್ದು ಹ್ಮ್ ಮಹದಾದಿ ಪರಿಣಾಮವನ್ನು ಹೊಂದಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದಕ್ಕೆ ಯಾವ ಸಹಕಾರಿ ಬೇಕಾಗಿಲ್ಲ. ಹ್ಮ್ ಆದ್ರೆ ಪ್ರಯೋಜನಮಪಿ ಹ್ಮ್ ಪ್ರಯೋಜನವನ್ನ ಅದು ಅಪೇಕ್ಷೆ ಮಾಡ್ತದ ಅಂತ ಹೇಳಿ ಹ್ಮ್ ಅವ ಈ ರೀತಿಯಾಗಿ ಹೇಳಬಹುದು ಅಂತ. ಹ್ಮ್ ತಥಾಪಿ ಹೀಗೆ ಹೇಳಿದ್ರು ಕೂಡ ಪ್ರಧಾನ ಪ್ರವೃತ್ತೆ ಪ್ರಯೋಜನಂ ವಿವೇಕ್ತವ್ಯಂ. ಇಲ್ಲಿ ಪ್ರಧಾನದ ಒಂದು ಪ್ರವೃತ್ತಿ ಅನ್ನುವಂತಹದ್ದೇನಾದಲ್ರಿ, ಹ್ಮ್ ಆ ಪ್ರಧಾನದ ಒಂದು ಪ್ರವೃತ್ತಿ ಪ್ರಯೋಜನ ಅನ್ನುವಂತಹದ್ದು ಅದು ಎಂಥದ್ದು ಅದನ್ನು ಸ್ವಲ್ಪ ನಾವು ವಿಚಾರ ಮಾಡ್ಬೇಕಾಕೈತಂತಾರ ಅವ್ರು. ಹೌದು. ಅದ್ರ ಬಗ್ಗೆ ನಾವು ವಿವೇಚನೆ ಅಂದ್ರೆ ವಿಚಾರ ಮಾಡ್ಬೇಕು ಅಂತ. ಹ್ಮ್ ಆ ಪ್ರಧಾನದ ಪ್ರವೃತ್ತಿ ಅನ್ನುವಂತಹದ್ದು ಹ್ಮ್ ಹಲೋ.